ಹಲೋ ಫ್ರೆಂಡ್ಸ್, ಬುಧವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ. ಫ್ರೆಂಡ್ಸ್, ಮೊದಲಿಗೆ ಸೂರ್ಯ ಮನೆಯವರೆಲ್ಲರ ಹತ್ರನೂ ಮಾತಾಡ್ತಾ ಇರ್ತಾನೆ. ಈಗ ಯಾಕಪ್ಪ ಹೋಗೋಣ ಬಗ್ಗೆ ಮಾತಾಡಿದೆ ಅಂತ ಹೇಳಿದಾಗ, ಯಾಕೆ ಅಂತ ಅಂದರೆ ಅವನಿಗೆ ತಾಯಿ ಇಲ್ಲ, ಅವ್ರಿಗೆ ಅತ್ತೆ ಇದ್ದಾರೆ ಅಂತ ಹೇಳಿದಾರಲ್ಲ, ಅತ್ತೆನೇ ತಾಯಿ. ಆದರೆ ಅವ್ರ ಅಮ್ಮನ ವಿಚಾರನ ಮುಚ್ಚಿಡೋದಕ್ಕೆ ಹೇಳಿರೋದು ಅಂತ ಹೇಳಿದಾಗ, ಹಾಗಿದ್ರೇನೋ ಬೇರೆ ಕೆಲಸ ಇರಬೇಕು, ಯಾವುದೋ ಕ್ರಾಸಲ್ಲಿ ಹೋಗ್ತಾ ಇರಬೇಕು ಅನಿಸುತ್ತೆ, ಅದಕ್ಕೆ ಮೇನ್ ರೋಡ್ನ ಮರ್ತು ಬಿಟ್ಟಿದ್ದಾರೆ ಅನಿಸುತ್ತೆ ಅಂತ ಹೇಳಿದಾಗ, ಪ್ರತಿಯೊಂದು ವಿಚಾರದಲ್ಲೂ ಹಾಗೆ ಹೇಳೋದಕ್ಕಾಗೋದಿಲ್ಲ. ಪಾಪ ಅವ್ರಿಗೆ ಏನು ಸಮಸ್ಯೆ ಇದೆಯೋ ಏನೋ ಅಂತ ಹೇಳಿ ಹೇಳ್ತಾರೆ. ಏಯ್, ಸುಮ್ಮನೆ ನಿಂತ್ಕೊಳ್ಳೋ, ಏನಾದರೂ ಆದರೆ ಇವಂದೇ ಎಲ್ಲ ಮುಂದೆ ಮಾತಾಡಬೇಕು ಅಂತ ಹೇಳಿ ಸೂರ್ಯ ಬೈತಾನೆ. ಆದರೂ ಕೂಡ ಅವನೇನು ಮಾತಾಡಿದ್ರೆ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾನೆ. ಆಗ ಯಾಕಪ್ಪ ಈಗ ವಿಚಾರ ಅಂತ ಹೇಳಿದಾಗ, ಅಪ್ಪ ನಾವು ಕ್ರಿಶ್ ತುಂಬ ಒಳ್ಳೆ ಹುಡುಗ, ಅದಕ್ಕೆ ಅವನ್ನ ದತ್ತು ತೊಗೋಬೇಕು ಅಂದ್ಕೊಂಡ್ಬಿಟ್ಟಿದ್ದೀವಿ ಮಾವ ಅಂತ ಹೇಳಿ ಹೇಳ್ತಾಳೆ. ಏನೋ ದತ್ತನ ಇವನೇ ಏನೂ ಇಲ್ದೇ ಕೂತಿದ್ದಾನೆ, ಇವನು ಬೇರೆ ಇನ್ನೊಂದು ಮಗುನ ದತ್ತು ತೊಗೊಂಡು ಬರ್ತಾನೆ ಅಂತ ಹೇಳಿ ಶಾಂತಿ ಹೇಳ್ತಾರೆ. ಏಯ್, ಸುಮ್ಮನೆ ನಿಂತ್ಕೊಳ್ಳೆ. ಅಲ್ಲಪ್ಪ, ನೀನು ಇದ್ರ ಬಗ್ಗೆ ಅವ್ರ ಅಮ್ಮನ ಹತ್ರ ಆ ಹುಡುಗನ ಹತ್ರ ಮಾತಾಡಿದೀಯಾ ಅಂತ ಹೇಳಿದಾಗ, ಇಲ್ಲಪ್ಪ, ಇದು ನಾನು ನಿಮ್ಮ ಹತ್ರನೇ ಹೇಳ್ತಾ ಇದ್ದೀನಿ, ಮೊದಲು ಇಲ್ಲಿ ಕೇಳಬೇಕು ಅಂತ ಹೇಳಿದ್ಲು. ನಾವೆಲ್ಲರೂ ಒಪ್ಕೊಂಡಿದ್ದೀವಿ, ಆದರೆ ದೇವರು ಒಪ್ಕೊಂಡಿದ್ದಾನಪ್ಪ ಅಂತ ಹೇಳ್ತಾರೆ. ಆಗ ನೋಡೋ, ನಿನಗೆ ಯಾಕೋ ಬೇಕು, ನಿನಗೆ ತಿನ್ನೋದಕ್ಕೆ ಇಟ್ಟಿಲ್ಲ, ಅವನು ಕರ್ಕೊಂಡು ಬಂದು ಎಲ್ಲೋ ಸಾಕ್ತೀಯಾ, ನಿನ್ನ ದುಡಿಮೆನೇ 10 ರೂಪಾಯಿ ಅಂತ ಹೇಳಿದಾಗ, ಪೆಂಗ್ಯ ನನ್ನ ಮಗನೇ, ನೀನೇ ತಿಂಗಳಿಗೆ ಬೇಕಾಗಿರೋಷ್ಟು ಬಾದಾಂಬು ಗೋಡಂಬು ಎಲ್ಲನೂ ಇದ್ಕೊಂಡು ಅದೇನೋ ಪಿಶಾಚಿನೋ ಏನೇ ಅದು ಪಿಸ್ತಾ ಎಲ್ಲನೂ ತರಿಸ್ಕೊಂಡು ನುಂಗ್ತೀಯ ತಾನೆ, ಅವನು ಸಾಕೋದೇನು ನನಗೇನು ಕಷ್ಟನೇನೋ ಅಂತ ಹೇಳ್ತಾನೆ. ಹಾಗೆ ಏನು ಮಾತಾಡಿದೆ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾನೆ. ಇದನ್ನೆಲ್ಲ ಕೇಳಿಸ್ಕೊಂಡು ರೋಹಿಣಿ ಬೇಜಾರು ಮಾಡ್ಕೋತಾ ಇರ್ತಾಳೆ. ನನಗೆ ಯಾಕೋ ಇದೆಲ್ಲ ಸರಿ ಅಂತ ಅನ್ನಿಸ್ತಾ ಇಲ್ಲ, ಯಾವ ಮೊಳಕೆಗೆ ಹುಟ್ಟಿತ್ತೋ ಏನೋ, ಅದು ಏನು ಪಾಪ ಕರ್ಮ ಮಾಡ್ಕೊಂಡು ಬಂದಿದೆಯೋ ಏನೋ, ಅದು ಅಂತ ನಮ್ಮನೆಯಲ್ಲಿ ಸಾಕೋಬೇಕಾ ಅಂತ ಹೇಳಿ ಶಾಂತಿ ಹೇಳ್ತಾಳೆ. ರೋಹಿಣಿ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರಬೇಕಿದ್ರೆ, ರೋಹಿಣಿ ಬರಮ್ಮ ಇಲ್ಲಿ ಬಾ, ಸರಿಯಾದ ಟೈಮಿಗೆ ಬಂದಿದ್ಯಾ, ಇವ್ ನೋಡು ಆ ಹುಡುಗ ಇದ್ದಾನಲ್ಲ ಬಿಕಾರಿ, ಅದನ್ನು ತೊಗೊಂಡು ಬಂದು ಸಾಕೋತಾನಂತೆ ಅಂತ ಹೇಳಿದಾಗ ಇವಳಿಗೆ ಬೇಜಾರಾಗ್ಬಿಡುತ್ತೆ. ಆಗ ಏಯ್, ಬಿಕಾರಿಗೆ ಕರಿಯಲ್ಲ ಅಂತ ಅಂದ್ಬಿಡ ಕಣೆ, ಚಿಕ್ಕ ಮಗು ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಾರೆ. ಆಗ ಏನು ಮಾತಾಡಿದೆ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾಳೆ. ಅದು ಅಪ್ಪ ಅಂತ ಹೇಳಿದಾಗ, ನೋಡಪ್ಪ, ಮೊದಲು ನೀನು ಹೋಗ್ಬಿಟ್ಟು ಅವ್ರನ್ನ ಕೇಳು, ಅವ್ರ ಮನೆಯಲ್ಲಿ ಆ ಮಗು ಎಲ್ಲರೂ ಒಪ್ಕೊಳ್ಳಿ, ಆಮೇಲೆ ನೋಡೋಣ ಅಂತ ಹೇಳ್ತಾರೆ. ಅಲ್ಲಪ್ಪ ಅಂತ ಹೇಳಿದಾಗ, ಇವನಿಗೆ ತಿನ್ನೋದಕ್ಕೆ ಇಟ್ಟಿಲ್ಲ, ಇವನು ಇನ್ನೊಂದು ಮಗು ತಂದು ಸಾಕೋತಾನಂತೆ, ಇದು ನನ್ನ ಮನೆ, ತಂದರೆ ಬೇಕಾದ್ರೆ ನೀನು ಯಾವುದಾದ್ರೂ ಹೋಟ್ಲಲ್ಲಿ ಇಟ್ಕೋ ಅಂತ ಹೇಳ್ತಾರೆ. ಆಗ ನಡೀರಪ್ಪ ನಾವೆಲ್ಲ ಹೋಗೋಣ. ರೀ, ನೀವೆಲ್ಲಿಗ್ರಿ ಹೋಗ್ತೀರಾ, ನಿನ್ನ ಮನೆ ಅಂತ ಸಾಹಿತ್ಯಲ್ಲಿ ರಣ ರಾಕ್ಷಸಿ, ಅದಕ್ಕೆ ನಾವೆಲ್ಲರೂ ಹೋಗ್ತೀವಿ ಅಂತ ಹೇಳಿದಾಗ, ಅಯ್ಯೋ ನಿಮಗೆಲ್ಲ ಹೇಳಿಲ್ಲ ನಾನು, ಅವನಿಗೆ ಮಾತ್ರ ಹೇಳಿದ್ದು ಅಂತ ಹೇಳಿದಾಗ, ಯಾರಿಗೆ ಹೇಳಿದ್ರು ಒಂದೇ, ಇವತ್ತು ಅವ್ನಿಗೆ ಹೇಳಿದ್ಯಾ, ನಾಳೆ ನಮ್ಗೆ ಹೇಳ್ತೀಯಾ ಅಂತ ಹೇಳಿ ಎಲ್ಲರೂ ಅಲ್ಲಿಂದ ಹೋಗ್ಬಿಡ್ತಾರೆ. ಅಪ್ಪ ಅಂತ ಹೇಳಿದ್ರೆ ಯಾರು ಕೂಡ ಏನು ಮಾತಾಡೋದಿಲ್ಲ. ಅಯ್ಯೋ, ಈ ಬಾಲಕ್ಕೊಂದು ಬಾಲನ, ಈ ಕರ್ಮ ಇಲ್ಲ ನನಗೆ ಆಗಬೇಕು ಅಂತ ಹೇಳಿ ಅಲ್ಲಿಂದ ಮನೋಜ್ ಕೂಡ ಹೋಗ್ತಾನೆ. ರೋಹಿಣಿ ಬೇಜಾರು ಮಾಡ್ಕೊಂಡು ನಿಂತಿರ್ತಾಳೆ. ಅದಾದಮೇಲೆ ಅವ್ರ ಅಮ್ಮಂಗೆ ಫೋನ್ ಮಾಡ್ತಾಳೆ. ಹಲೋ ಅಂತ ಹೇಳಿ ಫೋನ್ ಮಾಡಿದ ತಕ್ಷಣ ಕ್ರಿಶ್ ಎತ್ಬಿಟ್ಟು, ಅಮ್ಮ ನೀನು ನನ್ನ ಇಲ್ಲೇ ಆಟಾಡು ಅಂತ ಹೇಳ್ಬಿಟ್ಟು ಬಿಟ್ಟೋಗಿದ್ಯಾ, ನಾನು ತುಂಬ ಬೇಜಾರಾಯಿತು ನಿನ್ನ ಜೊತೆ ಟು ಅಂತ ಹೇಳಿದಾಗ, ತುಂಬ ಕೆಲಸ ಇತ್ತು ಬಿಟ್ಟು ಅದಕ್ಕೆ ಬಂದಿದ್ದೀನಿ, ಅಜ್ಜಿಗೆ ಫೋನ್ ಕೊಡು ಅಂತ ಹೇಳಿ ಕೇಳ್ತಾರೆ. ಆಗ ಹಲೋ ಅಮ್ಮ ಅಂತ ಹೇಳಿ ಕೇಳ್ತಾರೆ. ಏನಮ್ಮ ಅಂತ ಹೇಳಿದಾಗ, ಇವತ್ತು ಎಂಥ ದೊಡ್ಡ ಕೆಲಸ ಆಗಿದೆ ಗೊತ್ತಾ, ಅವರಲ್ಲಿಗೆ ಯಾಕೆ ಬಂದಿದ್ರು ಅಂತ ಗೊತ್ತಾ ಅಂತ ಹೇಳಿ ಕೇಳ್ತಾರೆ. ಯಾಕೆ ಅಂತ ಹೇಳಿದಾಗ, ಇನ್ಯಾಕೆ, ಆ ಮಗುಗೆ ಬರ್ತಡೇ ಇದೆ ಅಂತ ಬಂದಿರ್ತಾರೆ. ಅಲ್ಲ, ಮಗು ಬರ್ತಡೇ ಅಂತ ಬಂದಿರೋದಲ್ಲ, ಆ ಮಗುನ ದತ್ತು ತಗೊಳ್ಳೋದಕ್ಕೆ ಅಂತ ಹೇಳಿ ಅವರಿಬ್ಬರು ಕೃಷ್ಣ ದತ್ತು ತಗೋತಾರಂತೆ. ಅಯ್ಯೋ, ಒಳ್ಳೇದೇ ಅಲ್ವೇನೆ ಬಿಡೆ. ಏನು ಒಳ್ಳೇದಾ, ಯಾಕಮ್ಮ, ನಾನು ಪಿತ್ತ ನತ್ತಿಗೆರಿಸ್ಬೇಕು ಅಂತಲೇ ಹೀಗೆಲ್ಲ ಮಾತಾಡ್ತಾ ಇದೆಯಾ, ಯಾಕೆ ಕಲ್ಯಾಣಿ ಹೀಗೆಲ್ಲ ಮಾತಾಡ್ತೀಯಾ, ಮಗು ಅಲ್ಲಿತ್ತು ಅಂತಂದರೆ ನಿನ್ನ ಜೊತೆನೂ ಇದ್ದಂಗೆ ಆಗುತ್ತೆ, ಚೆನ್ನಾಗಿ ನೋಡ್ಕೊಂಡಂಗೂ ಆಗುತ್ತೆ ಅಂತ ಹೇಳಿದಾಗ, ನೋಡು ಸುಮ್ಮನೆ ನನಗೇನೇನೋ BP ರೈಸ್ ಮಾಡಬೇಡ, ಅವರು ಇಲ್ಲಿಗೆ ಬರಬಾರ್ದು, ನೀನು ಮೊದಲು ಅವ್ರು ಬರೋದನ್ನು ಮಾತಾಡೋದನ್ನು ಕಟ್ ಮಾಡಬೇಕು, ಇನ್ನೊಂದು ಸಲ ಕಟ್ ಮಾಡಿದ್ರೆ ನನಗೂ ನಿನಗೂ ಸಂಬಂಧ ಇರಲ್ಲ ಅಷ್ಟೇ ಅಂತ ಹೇಳ್ತಾಳೆ. ಸರಿ ಆಯಿತು ಕಲ್ಯಾಣಿ, ಆಯಿತು ಅಂತ ಹೇಳಿ ಫೋನ್ ಕಟ್ ಮಾಡಿಬಿಡ್ತಾಳೆ. ಅದಾದಮೇಲೆ ಸೂರ್ಯ ಅಡುಗೆ ಮನೆಯಲ್ಲಿ ಮೀನ ಕೆಲಸ ಮಾಡ್ತಾ ಇರ್ತಾಳೆ. ಬಂದ್ಬಿಟ್ಟು, ಅದು ಅವರಿಗೆ ಫೋನ್ ಮಾಡ್ದೇನಮ್ಮ ಅಂತ ಹೇಳ್ತಾರೆ. ಯಾರಿಗ್ರಿ, ಅದೇ ಕ್ರಿಶ್ ಅಮ್ಮಂಗೆ ಕ್ರಿಶ್ಗೆ ಅಂತ ಹೇಳಿದಾಗ, ಯಾಕೆ ಅಂತ ಹೇಳಿದಾಗ, ಕೇಳೋಣಮ್ಮ ಮೊದಲೋಗಿ ಅಲ್ಲೇ ಕೇಳ್ಕೊಂಬಿಡೋಣ ಅಂತ ಹೇಳಿದಾಗ, ಈ ಮನೆಯವರೆಲ್ಲರೂ ಬೇಡ ಅಂತ ಇದ್ದಾರೆ, ಬೇಡ ರೀ ಅಂತ ಹೇಳ್ತಾರೆ. ನೋಡು, ನಮ್ಮ ಮನಸ್ಸಿಗೆ ಏನು ಬೇಕೋ ಅದನ್ನ ಮಾಡಬೇಕು ಕಣೆ, ಇವರು ಹೇಳಿದ್ದನ್ನೆಲ್ಲ ಮಾಡಬಾರ್ದು, ಫೋನ್ ಮಾಡು ಅಂತ ಹೇಳಿದಾಗ, ಸರಿ ಅಂತ ಹೇಳಿ ಫೋನ್ ಮಾಡ್ತಾಳೆ. ಅದಾದಮೇಲೆ ಕೃಷ್ಣ ನೋಡ್ಬಿಟ್ಟು, ಅಮ್ಮ ಯಾರೋ ಫೋನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆಗ ಯಾರು ಅಂತ ಹೇಳಿದಾಗ, ಮೀನಾ ಆಂಟಿ, ಇರು ಎತ್ತಬೇಡ ಅಂತ ಹೇಳಿ ಬಂದ್ಬಿಟ್ಟು ಎತ್ತೋದಿಲ್ಲ. ಹಾಗೆ ಸ್ವಲ್ಪ ಹೊತ್ತಾದ್ಮೇಲೆ ಕಟ್ ಮಾಡಿಬಿಟ್ಟು, ನೋಡು ಕೃಷ್, ಇನ್ನು ಮುಂದೆ ಅವ್ರು ಫೋನ್ ಮಾಡಿದರೆ ನೀನು ಎತ್ತಬಾರ್ದು, ಯಾಕೆ ಏನು ಅಂತ ಹೇಳಿ ಕೇಳಬಾರ್ದು, ಇನ್ನು ಮುಂದೆ ನೀನು ಅವ್ರ ಜೊತೆ ಮಾತಾಡಬೇಡ ಆಯಿತಾ ಅಂತ ಹೇಳಿ ಕೇಳ್ತಾಳೆ. ಸರಿ ಅಮ್ಮ ಅಂತ ಹೇಳಿ ಸುಮ್ಮನಾಗ್ಬಿಡ್ತಾರೆ. ಈ ಕಡೆ ಮನೆಯವರೆಲ್ಲರೂ ಕೂಡ ತುಂಬಾ ಕೋಪ ಮಾಡ್ಕೋತಾ ಇರ್ತಾರೆ. ಯಾಕೆ ಬೇಕು ಇವನಿಗಿದೆಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೋತಾ ಇರ್ತಾರೆ. ರೀ ನೋಡಿ, ಅವರು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಂದರೆ ನಾವಿವಾಗ ದತ್ತು ತೊಗೊಳ್ಳೋದು ಬೇಡ ರೀ, ಏಕಾಏಕಿ ಅವನ ಜೊತೆ ಹೋಗಿ ನಾವು ಕರ್ಕೊಂಡು ಬಂದುಬಿಟ್ರೆ ಅವನಿಗೆ ತುಂಬಾ ಹಿಂಸೆ ಆಗುತ್ತೆ. ಇಷ್ಟು ದಿನ ಅಜ್ಜಿ ಅವರಲ್ಲಿ ಬೆಳೆದಿದ್ದಾನೆ, ಸ್ಕೂಲು ಎಲ್ಲ ಒಂದಿರುತ್ತೆ, ಈಗ ಸಡನ್ನಾಗಿ ಓದೋ ಹುಡುಗನ ಕರ್ಕೊಂಡು ಬಂದರೆ ಕಷ್ಟ ಆಗುತ್ತೆ. ಅದಕ್ಕೆ ಮೊದಲು ಅವನಿಗೆ ನಮ್ಮ ಜೊತೆ ಇರಬೇಕು ಅನ್ನೋದವ್ರು ಬರಲಿ, ಅವನಿಗೆ ನಮ್ಮ ಜೊತೆ ಬದುಕು ಕಟ್ಕೋಬೇಕು ಅನ್ನೋದು ಆಗಲಿ, ಆವಾಗ ಬೇಕಾದ್ರೆ ನಾವು
ಕರ್ಕೊಂಡು ಬರೋಣ, ಅಲ್ಲಿವರೆಗೂ ಅವ್ನು ಏನು ಬೇಕು ಏನು ಬೇಡ ಎಲ್ಲನೂ ನಾವು ಕೊಡ್ಸಿದ್ರಾಯ್ತು ಅಂತ ಹೇಳಿದಾಗ ಕರೆಕ್ಟಾಗಿ ಹೇಳ್ತಾ ಇದೆಯಲ್ಲೇ. ಅದೇನೋ ಹೇಳ್ತಾರಲ್ಲ, ಬೈಕು ಅಂದರೆ ಸ್ಪ್ಲೆಂಡ್ರು, ಲೈಫು ಅಂದರೆ ಎಂಡ್ರು ಅಂತ ಹೇಳಿ ಕರೆಕ್ಟಾಗಿ ಎಲ್ಲ ಡಿಸಿಷನ್ ಎತ್ಕೋತೀಯ. ಮದುವೆ ಆದಮೇಲೆ ಒಳ್ಳೆ ಬುದ್ಧಿ ಕಲ್ತಿದ್ದೀಯ ನೀನು ಅಂತ ಹೇಳ್ತಾರೆ. ಹೌದೌದು, ಮದುವೆಗಿಂತ ಮುಂಚೆ ಬುದ್ಧಿನೇ ಕಲ್ತಿರ್ಲಿಲ್ಲ ಅಲ್ವಾ, ಅದಕ್ಕೆ ಇವಾಗ ಬುದ್ಧಿ ಕಲ್ತಿದ್ದೀನಿ ಅಂತ ಹೇಳ್ತಾಳೆ. ಸರಿ ಆಯಿತು ಅಂತ ಹೇಳಿ ಅವನು ಕೂಡ ಅಲ್ಲಿಂದ ಹೊರಟ್ಬಿಡ್ತಾನೆ. ಈ ಕಡೆ ರಂಗನಾಥ್ ಅವರು ಒಂದು ಟಿ ವಿ ನೋಡ್ತಾ ಇರ್ತಾರೆ. ಅಲ್ಲಿ ಜ್ಯೂಸ್ ಏನೋ ತೋರಿಸ್ತಾ ಇರ್ತಾರೆ, ಒಂದು ರೆಸಿಪಿ ವಿಡಿಯೋ ಬರ್ತಾ ಇರುತ್ತೆ. ಆಗ ಬಂದು ರೀ ಏನು ರೀ ಅದು ನೋಡ್ತಾ ಇದ್ದೀರಾ, ಜ್ಯೂಸಾ, ನಿಮಗೆ ಕಾಫಿ ಮಾಡಿಸ್ಕೊಂಡು ಬರಲಾ ಅಂತ ಹೇಳಿದಾಗ, ಬೇಸಿಗೆಲಿ ಯಾರೇ ಕಾಫಿ ಗೀಫಿ ಕುಡಿತಾರೆ, ಫ್ರೀಯಾಗಿರ್ತೀಯ, ಗಂಡು ಒಂದು ಸ್ವಲ್ಪ ಏನಾದರೂ ಮಾಡ್ಕೊಡೋಣ ಅನ್ನೋದು ಏನೂ ಇಲ್ಲ, ಸುಮ್ಮನೆ ಕುತ್ಕೊಂಡು ಹುಡುಕ್ತಾ ಇರ್ತೀಯ, ಯಾವಾಗ ನೋಡಿದ್ರು ಆ ಮೀನು ಬೈಕೊಂಡು, ಮೀನಾ ಅದೆಲ್ಲಿ, ಮೀನಾ ಅದು ಕೊಡು, ಮೀನಾ ಇದ್ಯಾಕೆ ಮಾಡ್ತೆ, ಹಂಗೆ ಹೆಂಗೆ ಅಂದ್ಕೊಂಡು ಮೀನಾ ಅಂದ್ಕೊಂಡು ಗಂಡನ ಸ್ವಲ್ಪ ನೋಡ್ಕೋಬೇಕು ಕಣೆ ಅಂತ ಹೇಳಿದಾಗ, ಯಾಕೆ ರೀ ನೀವು ಬರ್ತಾ ಈಗ ನಿಮ್ಮ ಅಮ್ಮನ ಥರ ಬೈಯೋದಕ್ಕೆ ಶುರು ಮಾಡಿದ್ದೀರಾ, ನೀನ್ಯಾಕೆ ನಿಮ್ಮ ಅಮ್ಮನ ಥರ ಬೈಸ್ಕೊಳ್ಳೋದಕ್ಕೆ ಶುರು ಮಾಡಿದ್ಯಾ ಅಂತ ಹೇಳಿದಾಗ ಕೋಪ ಮಾಡ್ಕೊಂಡು ಅಲ್ಲಿಂದ ಎದ್ದೋಗ್ಬಿಡ್ತಾಳೆ. ಮೀನಾ ಅಡುಗೆ ಮಾಡ್ತಾ ಇರ್ತಾಳೆ. ಅವ್ಳ ತಂಗಿ ಮತ್ತು ಅಮ್ಮ ಇಬ್ಬರು ಕೂಡ ಫೋನ್ ಮಾಡಿಬಿಡ್ತಾರೆ. ಹಲೋ ಹೇಳು ಕನಕ, ಏನಾಯಿತು ಅಕ್ಕ, ನಿನ್ಗೊಂದು ಸಿಹಿ ಸುದ್ದಿ ಹೇಳೋದಕ್ಕೆ ಅಂತ ಹೇಳಿ ಫೋನ್ ಮಾಡಿದ್ದೀವಿ, ಏನೇ ಅದು ಅಂತ ಹೇಳಿದಾಗ, ನಾನು ಡಿಗ್ರಿನ ಡಿಸ್ಟಿಂಕ್ಷನಲ್ಲಿ ಪಾಸ್ ಮಾಡಿಬಿಟ್ಟೆ ಅಕ್ಕ ಅಂತ ಹೇಳ್ತಾಳೆ. ತುಂಬ ಖುಷಿ ಪಡ್ತಾ ಇರ್ತಾಳೆ. ಇದನ್ನು ನಿನಗೆ ಮೊದಲು ಹೇಳಬೇಕು ಅಂತ ಅಂದ್ಕೊಂಡೆ, ಆದರೆ ಅಮ್ಮ ಕೇಳಿಸ್ಕೊಂಡ್ಬಿಟ್ರು ಅಕ್ಕ, ನೀನು ನಮಗೋಸ್ಕರ ಎಷ್ಟೆಲ್ಲ ಮಾಡಿದ್ಯಾ ಅಂತ ಹೇಳಿದಾಗ, ನೀನು ಡಿಗ್ರಿ ಪಾಸ್ ಮಾಡಿರೋದು ನಂಗೆ ತುಂಬ ಖುಷಿ ಆಯಿತು ಕನಕ, ಅಂತೂ ಅಪ್ಪನ ಆಸೆನ ಈಡೇರಿಸ್ಬಿಟ್ಟೆ, ನೀನೇ ಮೊದಲು ಡಿಗ್ರಿಗೆ ಪಾಸ್ ಮಾಡಿಬಿಟ್ಟೆ ಅಂತ ಹೇಳಿ ಹೇಳ್ತಾಳೆ. ಆಯಿತು ಬಿಡು, ಮಾಡಿದ್ರಾಯಿತು ಅಂತ ಹೇಳಿ ಹೇಳ್ತಾರೆ. ಸರಿ ಅಂತ ಹೇಳಿಬಿಟ್ಟು ಸರಿ ಆಯಿತು ಅಂತ ಹೇಳಿ ಮಾತಾಡ್ತಾ ಇರಬೇಕಿದ್ರೆ, ಅಕ್ಕ ಇನ್ನು ಮುಂದೆ ನೀನು ನಮಗೆ ಇಷ್ಟೆಲ್ಲ ಸಹಾಯ ಮಾಡಿದ್ಯಾ, ನಾನು ನಿಂಗೆ ಸಹಾಯ ಮಾಡಬೇಕು ಅಂತ ಹೇಳಿ ಹೇಳ್ತಾಳೆ. ಅಷ್ಟರಲ್ಲಿ ಸೂರ್ಯ ಬಂದುಬಿಡ್ತಾನೆ. ಏನಮ್ಮ ಯಾಕಮ್ಮ ಅಳ್ತಾ ಇದೆಯಾ ಅಂತ ಹೇಳಿದಾಗ, ಕನಕ ಫೋನ್ ಮಾಡಿದ್ದಾಳೆ, ಕುಡಿಲಿ ಏನು ಆ ಬುಟ್ಟಿ ಮನುಷ್ಯನಿಗೆ ಏನಾದ್ರು ತೊಂದರೆ ಕೊಟ್ಟನ, ಹೇಳು ಅವ್ನ ಕೈ ಮುರಿದಾಕ್ಬಿಡ್ತೀನಿ, ಅಲ್ಲ ಅಂತ ಹೇಳಿದ್ರೆ, ಇನ್ನೇನು ಮಂಜು ತೊಂದರೆ ಕೊಟ್ಟನ, ಇನ್ನೊಂದು ಕೈ ಮುರಿತೀನಿ ಅಂತ ಹೇಳಿದಾಗ, ಅಲ್ಲ ಬಾವ, ಅಯ್ಯೋ ರೀ ಅವಳು ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದಾಳೆ, ಯಾವನು ಪಾಸ್ ಮಾಡ್ದೆ ಹೇಳೋ ಅವ್ನ ಕೈ ಅಂತ ಹೇಳ್ತಾನೆ. ಏನೋ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದಾಳ, ತುಂಬ ಖುಷಿ ಆಯಿತು ಕನಕ, ಅಂತೂ ನಿಮ್ಮ ಅಪ್ಪನ ಆಸೆನ ಈಡೇರಿಸ್ಬಿಟ್ಟೆ ಅಂತ ಹೇಳಿ ಹೇಳ್ತಾಳೆ. ಹೌದು ಬಾವ, ಅಕ್ಕನಿಂದನೇ ಇದೆಲ್ಲ ಆಗಿದ್ದು ಅಂತ ಹೇಳಿದಾಗ, ಹೌದು ನಿಮ್ಮ ಅಕ್ಕ ಭಾರಿ ಬುದ್ಧಿವಂತೆ, ನಿಮಗೋಸ್ಕರ ಎಲ್ಲ ಮಾಡಿದಾಳೆ ಬಿಡು, ಅಂತೂ ನಾನು ದಡ್ಡ ಅವಳು ದಡ್ಡ, ಈಗ ನೀನಾದರೂ ಬುದ್ಧಿವಂತೆ ಆಗಿದೆಯಲ್ಲ ಅಂತ ಹೇಳ್ತಾರೆ. ಅಳಿಯಂದರೆ ರಾತ್ರಿ ಮೀನನ್ನು ಕರ್ಕೊಂಡು ಮನೆಗೆ ಬನ್ನಿ ಅಂತ ಹೇಳಿದಾಗ, ಇಂಥ ಸಿಹಿ ಸುದ್ದಿ ಇದೆ, ಕರ್ಕೊಂಡು ಬಂದೇ ಬರ್ತೀವಮ್ಮ ಅಂತ ಹೇಳ್ತಾರೆ. ಅವರು ಕೂಡ ಖುಷಿ ಪಡ್ತಾ ಇರ್ತಾರೆ. ರೀ ಈ ವಿಚಾರನ ಮೊದಲು ಮಾವಂಗೆ ಹೇಳೋಣ ಬನ್ನಿ, ತುಂಬ ಖುಷಿ ಪಡ್ತಾರೆ. ಹೌದೌದು ನಡಿ ಸೊಲ್ಲು ಅಂತ ಹೇಳಿ ಕರ್ಕೊಂಡು ಬರ್ತಾನೆ. ಮಾವ ಅಂತ ಹೇಳಿ ಓಡಿ ಬರ್ತಾಳೆ. ಏನು ಮಾವಣ್ಣ ಇಷ್ಟೊಂದು ಖುಷಿಯಾಗಿದೆ ಏನು ಅಂತ ಹೇಳಿದಾಗ, ಮಾವ ಅದು ಖುಷಿ ಪಡೋ ವಿಚಾರನೇ, ಕನಕ ಡಿಸ್ಟಿಂಕ್ಷನಲ್ಲಿ ಡಿಗ್ರಿ ಪಾಸ್ ಮಾಡಿದ್ದಾಳೆ. ಹೌದಾ, ತುಂಬ ಖುಷಿ ಆಯ್ತಮ್ಮ, ನಿಮ್ಮ ಅಪ್ಪಂಗೆ ಆಸೆನ ಈಡೇರಿಸ್ಬಿಟ್ಟೆ. ನಿಮ್ಮಪ್ಪ ಸಾಯೋ ಟೈಮಲ್ಲೂ ಕೂಡ ಮೀನಾ ಅಂತ ಹೇಳಿ ಹೇಳ್ತಾ ಇದ್ದ, ಯಾಕಂತಂದರೆ ಅವ್ರಿಗೆ ಗೊತ್ತಿತ್ತು ನನ್ನ ನಂತರ ಸ್ಥಾನ ತುಂಬೋದು ನನ್ನ ಮಗಳು ಅಂತ ಹೇಳಿ ಹಾಗೆ ಮಾಡಿದೆ. ಇವಾಗ ಕನಕ ಡಿಗ್ರಿ ಪಾಸ್ ಮಾಡಿದ್ದಾಳೆ, ಅವರು ಮನಸ್ಸಿಗೆ ಇವಾಗ ನೆಮ್ಮದಿ ಸಿಕ್ಕಿರುತ್ತೆ, ಶಾಂತಿ ಅನಿಸಿರುತ್ತಮ್ಮ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹಾಗೆ ಶಾಂತಿಗೂ ಕೂಡ ಕರೆದು, ಶಾಂತಿ, ಕನಕ ಡಿಗ್ರಿ ಪಾಸ್ ಮಾಡಿದ್ದಾಳೆ. ಯಾವ ಕನಕ? ಪುರಂದರ ಕನಕ, ಮೀನನ ತಂಗಿ ಕನಕ ಅಂತ ಹೇಳಿದಾಗ, ಹೌದು ಅತ್ತೆ ನನ್ನ ತಂಗಿ ಡಿಸ್ಟಿಂಕ್ಷನ್ ಡಿಗ್ರಿ ಪಾಸ್ ಮಾಡಿದ್ದಾಳೆ ಅಂತ ಹೇಳಿದಾಗ, ಹೌದಾ ಹೆಂಗೆ ಅಂತ ಹೇಳಿ ಕೇಳ್ತಾಳೆ. ಎಲ್ರಿಗೂ ಕೂಡ ತುಂಬಾ ಶಾಕ್ ಆಗಿಬಿಡುತ್ತೆ. ಇದಿಷ್ಟು ಬುಧವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್.